ನಾಳೆಯಿಂದ ಹಾಲು ಹಾಗೂ ಮೊಸರು ಸಿಗೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಇವತ್ತು 11 ಗಂಟೆಗೆ ಮೀಟಿಂಗ್ ಅನ್ನ ಮಾಡಲಾಗುತ್ತೆ. ಆ ಮೀಟಿಂಗ್ ನಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. ಕೆಎಂಎಫ್ ಆಡಳಿತ ಮಂಡಳಿ ವಿರುದ್ಧ ನೌಕರರು ಸಮರವನ್ನ ಸಾರೋದಕ್ಕೆ ಮುಂದಾಗ್ತಿದ್ದಾರೆ. ನಾಳೆಯಿಂದ ನಂದಿನಿ ಹಾಲು ಹಾಗೂ ಮೊಸರು ಸಿಗೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ 7ನೇ ವೇತನ ಆಯೋಗದಂತೆ ಸಂಬಳ ಕೊಡಬೇಕು ಅಂತೇಳಿ ಆಗ್ರಹಿಸಿ ಆರ್ಥಿಕ ಹೊರೆಯಿಂದ ವೇತನ ಪರಿಷ್ಕರಣೆಗೆ ಕೆಎಂಎಫ್ ಹಿಂದೇಟನ್ನು ಹಾಕಿರುವಂತಹ ಹಿನ್ನೆಲೆಯಲ್ಲಿ ನಾಳೆಯಿಂದ ಕೆಎಂಎಫ್ ಸೇವೆ ಸ್ಥಗಿತಗೊಳಿಸಿ ಮುಷ್ಕರಕ್ಕೆ ಮುಂದಾಗುವಂತ ನಿರ್ಧಾರಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರ್ತಾರೆ. ಆರ್ಥಿಕ ಹೊರೆಯಿಂದ ವೇತನ ಪರಿಷ್ಕರಣೆಗೆ ಕಷ್ಟ ಅಂತ ಹೇಳಲಾಗ್ತಾ ಇದೆ. ನಾಳೆಯಿಂದ ಕೆಎಂಎಫ್ ಸೇವೆ ಸ್ಥಗಿತಗೊಳಿಸೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರಂತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದೊಂದು ಕೂಡ ಅಧಿಕೃತವಾಗಿ ಹೊರಬೀಳುತ್ತೆ. ಅದು ಮುಷ್ಕರ ನಾಳೆಯಿಂದ ಶುರುವಾಗುತ್ತಾ ಇಲ್ವಾ ಅಂತೇಳಿ. ಕೆಎಂಎಫ್ ನೌಕರರ ಪ್ರತಿಭಟನೆ ಯಾಕೆ ಅಂತೇಳಿ ಗಮನಿಸ್ತಾ ಹೋಗೋದಾದ್ರೆ 7ನೇ ವೇತನ ಆಯೋಗ ವರದಿಯಂತೆ ವೇತನ ಕೊಡಬೇಕು ಅಂತೇಳಿ ಅವರು ಆಗ್ರಹಿಸಿದ್ದಾರೆ. ಜೊತೆಗೆ ಆರ್ಥಿಕ ಹೊರೆ ಕಾರಣ ಕೊಟ್ಟು ವೇತನ ಪರಿಷ್ಕರಣೆಗೆ ಕೆಎಂಎಫ್ ಹಿಂದೇಟನ್ನ ಆಗ್ತಾ ಇದೆ. ಅದನ್ನ ಕೂಡಲೇ ನೀವು 7ನೇ ವೇತನ ಆಯೋಗವನ್ನ ಜಾರಿಗೆ ತರಬೇಕು ಅಂತೇಳಿ ಅವರು ಆಗ್ರಹಿಸಿದ್ದಾರೆ. ಇನ್ನು ನೌಕರರು ಅಧಿಕಾರಿಗಳ ಮನವಿಗೆ ಆಡಳಿತ ಮಂಡಳಿ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತೇಳಿ ಆ ಒಂದು ಆಕ್ರೋಶ ಕೂಡ ಹೊರಹಾಕಲಾಗ್ತಾ ಇದೆ. ನಾಳೆ ಕೆಎಂಎಫ್ ಸೇವೆ ಸ್ಥಗಿತಗೊಳಿಸೋದಕ್ಕೆ ಒಂದಷ್ಟು ಪ್ಲಾನ್ ಅನ್ನ ಈಗ ರೂಪರೇಷೆಗಳನ್ನ ಮಾಡ್ತಾರೆ. 1300ಕ್ಕೂ ಹೆಚ್ಚು ಅಧಿಕಾರಿ ನೌಕರರು ಕೆಎಂಎಫ್ ನಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. 7ನೇ ವೇತನ ಜಾರಿ ಮಾಡಬೇಕು ಅಂತೇಳಿ 2-3 ತಿಂಗಳಿಂದ ಒತ್ತಡ ಕೇಳಿ ಬರ್ತಾ ಇದೆ. ನಿರಂತರವಾಗಿ 2-3 ತಿಂಗಳಿಂದ ಮನವಿಯನ್ನ ಮಾಡಿದ್ರು ಕೂಡ ಆಡಳಿತ ಮಂಡಳಿ ತಲೆಯನ್ನ ಕೆಡಿಸ್ಕೊಳ್ತಾ ಇಲ್ಲ. ಹಾಗಾಗಿ ಪರಿಷ್ಕೃತ ಶ್ರೇಣಿ ವೇತನ ಸೌಲಭ್ಯಗಳನ್ನು ನೀಡೋದಕ್ಕೆ ಆದೇಶವನ್ನು ಹೊರಡಿಸಬೇಕು ಅಂತೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. 2024 ಅಕ್ಟೋಬರ್ 1ರಿಂದ ಜಾರಿಗೊಳಿಸಬೇಕು ಅಂತೇಳಿ ಆದೇಶ ಇತ್ತು. ಆದರೆ ತಾಂತ್ರಿಕವಾದಂತ ನೆಪವನ್ನ ಒಡ್ಡಿ ಯೋಜನೆಯನ್ನ ಜಾರಿಗೆ ತರೋದಕ್ಕೆ ಕೆಎಂಎಫ್ ಹಿಂದೇಟನ್ನ ಹಾಕಿದೆ. ಇದರಿಂದ ಕೆರಳಿರುವಂತಹ ನೌಕರರು ನಾಳೆಯಿಂದ ಮುಷ್ಕರವನ್ನ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ನಾಳೆಯಿಂದ ಹಾಲು ಹಾಗೂ ಮೊಸರು ಸಿಗೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಇವತ್ತು 11 ಗಂಟೆಗೆ ಮೀಟಿಂಗ್ ಅನ್ನ ಮಾಡಲಾಗುತ್ತೆ. ಆ ಮೀಟಿಂಗ್ ನಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. ಕೆಎಂಎಫ್ ಆಡಳಿತ ಮಂಡಳಿ ವಿರುದ್ಧ ನೌಕರರು ಸಮರವನ್ನ ಸಾರೋದಕ್ಕೆ ಮುಂದಾಗ್ತಿದ್ದಾರೆ. ನಾಳೆಯಿಂದ ನಂದಿನಿ ಹಾಲು ಹಾಗೂ ಮೊಸರು ಸಿಗೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ 7ನೇ ವೇತನ ಆಯೋಗದಂತೆ ಸಂಬಳ ಕೊಡಬೇಕು ಅಂತೇಳಿ ಆಗ್ರಹಿಸಿ ಆರ್ಥಿಕ ಹೊರೆಯಿಂದ ವೇತನ ಪರಿಷ್ಕರಣೆಗೆ ಕೆಎಂಎಫ್ ಹಿಂದೇಟನ್ನು ಹಾಕಿರುವಂತಹ ಹಿನ್ನೆಲೆಯಲ್ಲಿ ನಾಳೆಯಿಂದ ಕೆಎಂಎಫ್ ಸೇವೆ ಸ್ಥಗಿತಗೊಳಿಸಿ ಮುಷ್ಕರಕ್ಕೆ ಮುಂದಾಗುವಂತ ನಿರ್ಧಾರಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರ್ತಾರೆ. ಆರ್ಥಿಕ ಹೊರೆಯಿಂದ ವೇತನ ಪರಿಷ್ಕರಣೆಗೆ ಕಷ್ಟ ಅಂತ ಹೇಳಲಾಗ್ತಾ ಇದೆ. ನಾಳೆಯಿಂದ ಕೆಎಂಎಫ್ ಸೇವೆ ಸ್ಥಗಿತಗೊಳಿಸೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರಂತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದೊಂದು ಕೂಡ ಅಧಿಕೃತವಾಗಿ ಹೊರಬೀಳುತ್ತೆ. ಅದು ಮುಷ್ಕರ ನಾಳೆಯಿಂದ ಶುರುವಾಗುತ್ತಾ ಇಲ್ವಾ ಅಂತೇಳಿ. ಕೆಎಂಎಫ್ ನೌಕರರ ಪ್ರತಿಭಟನೆ ಯಾಕೆ ಅಂತೇಳಿ ಗಮನಿಸ್ತಾ ಹೋಗೋದಾದ್ರೆ 7ನೇ ವೇತನ ಆಯೋಗ ವರದಿಯಂತೆ ವೇತನ ಕೊಡಬೇಕು ಅಂತೇಳಿ ಅವರು ಆಗ್ರಹಿಸಿದ್ದಾರೆ. ಜೊತೆಗೆ ಆರ್ಥಿಕ ಹೊರೆ ಕಾರಣ ಕೊಟ್ಟು ವೇತನ ಪರಿಷ್ಕರಣೆಗೆ ಕೆಎಂಎಫ್ ಹಿಂದೇಟನ್ನ ಆಗ್ತಾ ಇದೆ. ಅದನ್ನ ಕೂಡಲೇ ನೀವು 7ನೇ ವೇತನ ಆಯೋಗವನ್ನ ಜಾರಿಗೆ ತರಬೇಕು ಅಂತೇಳಿ ಅವರು ಆಗ್ರಹಿಸಿದ್ದಾರೆ. ಇನ್ನು ನೌಕರರು ಅಧಿಕಾರಿಗಳ ಮನವಿಗೆ ಆಡಳಿತ ಮಂಡಳಿ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತೇಳಿ ಆ ಒಂದು ಆಕ್ರೋಶ ಕೂಡ ಹೊರಹಾಕಲಾಗ್ತಾ ಇದೆ. ನಾಳೆ ಕೆಎಂಎಫ್ ಸೇವೆ ಸ್ಥಗಿತಗೊಳಿಸೋದಕ್ಕೆ ಒಂದಷ್ಟು ಪ್ಲಾನ್ ಅನ್ನ ಈಗ ರೂಪರೇಷೆಗಳನ್ನ ಮಾಡ್ತಾರೆ. 1300ಕ್ಕೂ ಹೆಚ್ಚು ಅಧಿಕಾರಿ ನೌಕರರು ಕೆಎಂಎಫ್ ನಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. 7ನೇ ವೇತನ ಜಾರಿ ಮಾಡಬೇಕು ಅಂತೇಳಿ 2-3 ತಿಂಗಳಿಂದ ಒತ್ತಡ ಕೇಳಿ ಬರ್ತಾ ಇದೆ. ನಿರಂತರವಾಗಿ 2-3 ತಿಂಗಳಿಂದ ಮನವಿಯನ್ನ ಮಾಡಿದ್ರು ಕೂಡ ಆಡಳಿತ ಮಂಡಳಿ ತಲೆಯನ್ನ ಕೆಡಿಸ್ಕೊಳ್ತಾ ಇಲ್ಲ. ಹಾಗಾಗಿ ಪರಿಷ್ಕೃತ ಶ್ರೇಣಿ ವೇತನ ಸೌಲಭ್ಯಗಳನ್ನು ನೀಡೋದಕ್ಕೆ ಆದೇಶವನ್ನು ಹೊರಡಿಸಬೇಕು ಅಂತೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ.
2024 ಅಕ್ಟೋಬರ್ 1ರಿಂದ ಜಾರಿಗೊಳಿಸಬೇಕು ಅಂತೇಳಿ ಆದೇಶ ಇತ್ತು. ಆದರೆ ತಾಂತ್ರಿಕವಾದಂತ ನೆಪವನ್ನ ಒಡ್ಡಿ ಯೋಜನೆಯನ್ನ ಜಾರಿಗೆ ತರೋದಕ್ಕೆ ಕೆಎಂಎಫ್ ಹಿಂದೇಟನ್ನು ಹಾಕಿದೆ. ಇದರಿಂದ ಕೆರಳಿರುವಂತಹ ನೌಕರರು ನಾಳೆಯಿಂದ ಮುಷ್ಕರವನ್ನ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ನಾಳೆಯಿಂದ ಹಾಲು ಹಾಗೂ ಮೊಸರು ಸಿಗೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಇವತ್ತು 11 ಗಂಟೆಗೆ ಮೀಟಿಂಗ್ ಅನ್ನ ಮಾಡಲಾಗುತ್ತೆ. ಆ ಮೀಟಿಂಗ್ ನಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. ಕೆಎಂಎಫ್ ಆಡಳಿತ ಮಂಡಳಿ ವಿರುದ್ಧ ನೌಕರರು ಸಮರವನ್ನ ಸಾರೋದಕ್ಕೆ ಮುಂದಾಗ್ತಿದ್ದಾರೆ. ನಾಳೆಯಿಂದ ನಂದಿನಿ ಹಾಲು ಹಾಗೂ ಮೊಸರು ಸಿಗೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ 7ನೇ ವೇತನ ಆಯೋಗದಂತೆ ಸಂಬಳ ಕೊಡಬೇಕು ಅಂತೇಳಿ ಆಗ್ರಹಿಸಿ ಆರ್ಥಿಕ ಹೊರೆಯಿಂದ ವೇತನ ಪರಿಷ್ಕರಣೆಗೆ ಕೆಎಂಎಫ್ ಹಿಂದೇಟನ್ನು ಹಾಕಿರುವಂತಹ ಹಿನ್ನೆಲೆಯಲ್ಲಿ ನಾಳೆಯಿಂದ ಕೆಎಂಎಫ್ ಸೇವೆ ಸ್ಥಗಿತಗೊಳಿಸಿ ಮುಷ್ಕರಕ್ಕೆ ಮುಂದಾಗುವಂತ ನಿರ್ಧಾರಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರ್ತಾರೆ. ಆರ್ಥಿಕ ಹೊರೆಯಿಂದ ವೇತನ ಪರಿಷ್ಕರಣೆಗೆ ಕಷ್ಟ ಅಂತ ಹೇಳಲಾಗ್ತಾ ಇದೆ. ನಾಳೆಯಿಂದ ಕೆಎಂಎಫ್ ಸೇವೆ ಸ್ಥಗಿತಗೊಳಿಸೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರಂತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದೊಂದು ಕೂಡ ಅಧಿಕೃತವಾಗಿ ಹೊರಬೀಳುತ್ತೆ. ಅದು ಮುಷ್ಕರ ನಾಳೆಯಿಂದ ಶುರುವಾಗುತ್ತಾ ಇಲ್ವಾ ಅಂತೇಳಿ. ಕೆಎಂಎಫ್ ನೌಕರರ ಪ್ರತಿಭಟನೆ ಯಾಕೆ ಅಂತೇಳಿ ಗಮನಿಸ್ತಾ ಹೋಗೋದಾದ್ರೆ 7ನೇ ವೇತನ ಆಯೋಗ ವರದಿಯಂತೆ ವೇತನ ಕೊಡಬೇಕು ಅಂತೇಳಿ ಅವರು ಆಗ್ರಹಿಸಿದ್ದಾರೆ. ಜೊತೆಗೆ ಆರ್ಥಿಕ ಹೊರೆ ಕಾರಣ ಕೊಟ್ಟು ವೇತನ ಪರಿಷ್ಕರಣೆಗೆ ಕೆಎಂಎಫ್ ಹಿಂದೇಟನ್ನು ಹಾಕ್ತಾ ಇದೆ. ಅದನ್ನ ಕೂಡಲೇ ನೀವು 7ನೇ ವೇತನ ಆಯೋಗವನ್ನ ಜಾರಿಗೆ ತರಬೇಕು ಅಂತೇಳಿ ಅವರು ಆಗ್ರಹಿಸಿದ್ದಾರೆ. ಇನ್ನು ನೌಕರರು ಅಧಿಕಾರಿಗಳ ಮನವಿಗೆ ಆಡಳಿತ ಮಂಡಳಿ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತೇಳಿ ಆ ಒಂದು ಆಕ್ರೋಶ ಕೂಡ ಹೊರಹಾಕಲಾಗ್ತಾ ಇದೆ. ನಾಳೆ ಕೆಎಂಎಫ್ ಸೇವೆ ಸ್ಥಗಿತಗೊಳಿಸೋದಕ್ಕೆ ಒಂದಷ್ಟು ಪ್ಲಾನ್ ಅನ್ನ ಈಗ ರೂಪರೇಷೆಗಳನ್ನ ಮಾಡ್ತಾರೆ. 1300ಕ್ಕೂ ಹೆಚ್ಚು ಅಧಿಕಾರಿ ನೌಕರರು ಕೆಎಂಎಫ್ ನಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. 7ನೇ ವೇತನ ಜಾರಿ ಮಾಡಬೇಕು ಅಂತೇಳಿ 2-3 ತಿಂಗಳಿಂದ ಒತ್ತಡ ಕೇಳಿ ಬರ್ತಾ ಇದೆ. ನಿರಂತರವಾಗಿ 2-3 ತಿಂಗಳಿಂದ ಮನವಿಯನ್ನ ಮಾಡಿದ್ರು ಕೂಡ ಆಡಳಿತ ಮಂಡಳಿ ತಲೆಯನ್ನ ಕೆಡಿಸ್ಕೊಳ್ತಾ ಇಲ್ಲ. ಹಾಗಾಗಿ ಪರಿಷ್ಕೃತ ಶ್ರೇಣಿ ವೇತನ ಸೌಲಭ್ಯಗಳನ್ನ ನೀಡೋದಕ್ಕೆ ಆದೇಶವನ್ನು ಹೊರಡಿಸಬೇಕು ಅಂತೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. 2024 ಅಕ್ಟೋಬರ್ 1ರಿಂದ ಜಾರಿಗೊಳಿಸಬೇಕು ಅಂತೇಳಿ ಆದೇಶ ಇತ್ತು. ಆದರೆ ತಾಂತ್ರಿಕವಾದಂತ ನೆಪವನ್ನ ಒಡ್ಡಿ ಯೋಜನೆಯನ್ನ ಜಾರಿಗೆ ತರೋದಕ್ಕೆ ಕೆಎಂಎಫ್ ಹಿಂದೇಟನ್ನು ಹಾಕಿದೆ. ಇದರಿಂದ ಕೆರಳಿರುವಂತಹ ನೌಕರರು ನಾಳೆಯಿಂದ ಮುಷ್ಕರವನ್ನ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ.